ಇವತ್ತು ನಾನು ಎಣ್ಣೆ ಬದನೇಕಾಯಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ಬದನೇಕಾಯಿ ಗುಂಡು ಗುಂಡು ತೊಗೋಬೇಕು, ಎಳೆದು ಅದನ್ನ 4 ಭಾಗ ಅಥವಾ 6 ಭಾಗ ಮಾಡಬೇಕು. ಅದನ್ನ ಸಪ್ರೇಟ್ ಮಾಡಬೇಡಿ, ತೊಟ್ಟು ಹಾಗೇ ಇರಲಿ. ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ತೋರಿಸಿದ್ದೀನಿ ನೋಡಿ. ಇದಕ್ಕೆ ಹುಣಸೆ ಹಣ್ಣು ಹಾಕಿದ್ದೀನಿ. ನೀವು ಬೇಕಾದ್ರೆ ಹುಣಸೆ ಹಣ್ಣು ನೀರನ್ನು ಹಾಕ್ಬೋದು ಅಥವಾ ಹುಣಸೆ ಹಣ್ಣನ್ನು ಹಾಕ್ಬೋದು. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ತೆಂಗಿನಕಾಯಿ ಹಾಕ್ಕೊಳ್ಳಿ. ಹುರಿದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೊದಲು ಪುಡಿ ಮಾಡ್ಕೋಬೇಕು. ಇದನ್ನ ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು. ಮತ್ತು ಪಾತ್ರೆನಲ್ಲನ್ನು ಇಡ್ಬೋದು ಅಥವಾ ನೀವು ಪ್ಯಾನ್ ಇದ್ದರೆ ಪ್ಯಾನಲ್ಲಿ ಇಟ್ಟು ಕೂಗಿಸ್ಬೋದು. ನಾನು ಕೆಳಗಡೆ ಅನ್ನ ಇಟ್ಟು ಮೇಲೆ ತಟ್ಟೆನಲ್ಲಿ ಇದನ್ನು ಎಲ್ಲ ಹಾಕಿದ್ದೆ. ಮತ್ತು ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಹಾಕಿ ಅದಕ್ಕೆ ಎಣ್ಣೆ ಸಾಸಿವೆ ಎರಡನ್ನೂ ಒಗ್ಗರಣೆ ಹಾಕಿದ್ದೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇತ್ತು. ಮತ್ತು ಇದು ಕುಕ್ಕರ್ನಲ್ಲಿ ನಾನು ಅನ್ನದ ಜೊತೆನಲ್ಲಿ ಕೂಗಿಸಿದ್ದು 3 ವಿಸಲ್ ಕೂಗಿಸಿದ್ದೆ. ಕರೆಕ್ಟಾಗಿ ಆಗಿದೆ ನೋಡಿ. ಇದು ಎಣ್ಗಾಯ್ದ ಬದನೇಕಾಯ್ದು ಅನ್ನ ಖಂಡಿತ ಮಾಡಿ ಸ್ನೇಹಿತರೆ.